ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿಂದ ಮತ್ತೆ ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ಅಂತ ಏನಿಲ್ಲ. ಸೊ ನಾನು ಹೇಳಿದ್ದೆ ಈ ವೀಕಲ್ಲಿ ಮತ್ತೆ ಒಂದು ಮಿನಿ ಟ್ರಿಪ್ ಹೋಗಬೇಕು, ಸೊ ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ನಲ್ವ. ಸೊ ಹಾಗಾಗಿ ಅಲ್ಲಿವರೆಗೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಾ ಹೋಗೋಣ ಅಂತಲೇ ಮಾಡಿದ್ದೀನಿ ಸ್ನೇಹಿತರೆ. ಇನ್ನು ಇವತ್ತಿನ ವೆಯ್ಟು ನೋಡೋದಾದರೆ 50 ಗ್ರಾಮ್ಸ್ ಇತ್ತು. ಸೊ ಒಂದು 150 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದೆ. ಅದು ಏನು 3 ಡೇಸ್ ಫುಲ್ಲು ಚೆನ್ನಾಗಿ ತಿಂದಿದ್ದೆ. ಗುರುವಾರ ವೆಯ್ಟ್ ನೋಡಿ ಬೇಜಾರಾಯಿತು ಅನ್ನಲ್ಲ. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಫುಲ್ ಆ್ಯಂಡ್ ಫುಲ್ ಚೆನ್ನಾಗಿ ಬಾರಿಸಿದ್ದೀನಿ. ಸೊ ಅದಾದಮೇಲೆ ಇವತ್ತಿಂದ ಮತ್ತೆ ಯಥಾ ಪ್ರಕಾರ ನಾನು ಡಯಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಆಲ್ರೆಡಿ ಒಂದು ಪಾಕೆಟ್ ತರಿಸಿಟ್ಟಿದೆ. ನಿಜವಾಗ್ಲೂ ಹಸ್ಬೆಂಡ್ ಎಲ್ಲ ಥರದ ಸಪೋರ್ಟು ಮಾಡ್ತಾರೆ. ನೋಡಿ, ನೆಲ್ಲಿಕಾಯಿ ಬೇಕು, ಡಯಟಿಗೆ ಏನೆಲ್ಲ ಬೇಕೋ ಅದೆಲ್ಲ ಥರದ್ದು ನಮಗೆ ಇರೋದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಲಾದ್ರೂ ಕಷ್ಟ ಆದರೂ ಪರವಾಗಿಲ್ಲ, ಸ್ವಲ್ಪ ಹೆಲ್ತ್ ವೈಸ್ ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂದರೆ ಹೆಲ್ತ್ಗೋಸ್ಕರ ಸ್ವಲ್ಪ ದುಡ್ಡು ಖರ್ಚು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ನಾವು ಇನ್ನಿತರೆ ಬೇರೆ ಏನೋ ಖರ್ಚುಗಳು ಮಾಡೋದಕ್ಕಿಂತ ಇಂಥದ್ರ ಮೇಲೆ ಹಾಕ್ತೀವಿ. ಔಟ್ಸೈಡ್ ಫುಡ್ ತುಂಬ ಕಡಿಮೆ ತೊಗೊತೀವಿ, ತುಂಬ ಅಂದರೆ ತುಂಬ ಕಡಿಮೆ. ಇಂಥದ್ರ ಮೇಲೆ ತೊಗೊತೀವಿ ಯಾವಾಗಲೂ ಅಷ್ಟೇ. ನೋಡೋರ್ಗೂ ಅನಿಸ್ಬೋದೇನೋ, ಯಾವಲ್ಲ ಎಲ್ಲ ಥರದ್ದು ತರಿಸ್ಕೊತಾರೆ ಎಲ್ಲ ಥರದ್ದು ಅಂದರೆ. ಔಟ್ಸೈಡ್ ಫುಡ್ ಜಾಸ್ತಿ ನಾವು ತಿನ್ನೋಕ್ಕೆ ಹೋಗಲ್ಲ. ಈ ಬಿರಿಯಾನಿಗಳಂತೆ, ಕಬಾಬುಗಳು, ಅದು ಇದು ಯಾವಾಗಲೂ ರೇರ್ ತರಿಸ್ಕೊತೀವಿ. ಅಷ್ಟು ಬಿಟ್ಟರೆ ಎಲ್ಲನೂ ಈ ಥರದ ಫುಡ್ಸ್ ಮೇಲೆ, ಒಳ್ಳೆ ಹೆಲ್ದಿ ಫುಡ್ಡುಗಳ ಮೇಲೇ ನಾವು ಹಾಕೋವಂಥದ್ದು, ತರಿಸ್ಕೊಂಡು ತಿನ್ನುವಂಥದ್ದು. ಸೊ ಇನ್ನು ಇವತ್ತು ಮಂಡೇ, ನಾನ್ ವೆಜ್ ತಿನ್ನಂಗಿರಲ್ಲ ಯಾವುದೇ ರೀತಿಯಾದಂಥದ್ದು. ಸೊ ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ನಿಷ್ಠೆಯಿಂದ ಬೇಡ್ಕೊಂಡೆ, ಅಪ್ಪ ದೇವರೇ, ಅಟ್ಲೀಸ್ಟ್ ಇವಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರನೂ ಮಾಡ್ಬೋದು. ಶನಿವಾರ ಕೂಡ ಒಂದು 4 ಗಂಟೆ 5 ಗಂಟೆಗೆ ಬಿಡೋದ್ರಿಂದ ಅಲ್ಲಿವರೆಗೂ ಕೂಡ ನಾನು ಅಷ್ಟೊತ್ತಿಗೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೇ ಇದ್ದೀನಿ. ನೋಡೋಣ ಸ್ನೇಹಿತರೆ. ಅದಾದಮೇಲೆ ಜಾಸ್ತಿ ಆದರೂ ನಾನೇನು ಮಾಡೋಕ್ಕಾಗಲ್ಲ. ಅದಾದಮೇಲಾದರೂ ಕಮ್ಮಿ ಆಗೋಣ ಅನ್ನೋದು ಹೋಪ್ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದೀನಿ ಇವತ್ತು. ಬೆಳಗ್ಗೆ ಎದ್ದೇಳ್ತಿದ್ದಂಗೆ ವೆಯ್ಟ್ ಚೆಕ್ ಮಾಡಿಕೊಂಡೆ. 1 ಲೀಟ್ರ್ ವಾಟರಷ್ಟು ಕುಡಿದು ನಾವು ವರ್ಕೌಟಿಗೆ ಮುಂಚೆ ಇವತ್ತಿಂದ ಸ್ವಲ್ಪ ವರ್ಕೌಟು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಜಸ್ಟು ಒಂದು 15 ಮಿನಿಟ್ಸ್ ಅಷ್ಟೇ ಸ್ನೇಹಿತರೆ ನಾನು ಮಾಡೋದು. ಡಂಬಲ್ಸ್ ಎಕ್ಸಸೈಸು ಲಾಸ್ಟ್ ಟೈಮ್ ತೋರಿಸಿದ್ನಲ್ವ ಅದು. ಇನ್ನೊಂದು ಆ 4 ಎಕ್ಸಸೈಸ್ ಸ್ವಲ್ಪ ತಿರುಪತಿಗೆ ಹೋಗಿ ಬಂದ್ಬಿಟ್ಟ ಮೇಲೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದನ್ನು ನಾನು ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದೇನು ಕಮ್ಮಿ ಅಂದರೆ ಅದು ಒಂದು 15 ನಿಮಿಷದೊಳಗಡೆ ಮುಗ್ದೋಗ್ಬಿಡುತ್ತೆ ಸ್ನೇಹಿತರೆ. ಜಸ್ಟ್ 4 ಎಕ್ಸಸೈಸಸ್ಸು. ಅದೊಂದು 15 ನಿಮಿಷ, ಇದೊಂದು 15 ನಿಮಿಷ, ಕರೆಕ್ಟಾಗಿ ಅರ್ಧ ಅವರ್ ಫರ್ ಡೇಗೆ. ನಾನೇನು ಅಂದ್ಕೊಂಡಿದ್ದೀನಿ, ಒಂದೇ ಸಲ ಅರ್ಧ ಅವರ್ ಮಾಡೋದಕ್ಕಿಂತ ಬೆಳಗ್ಗೆ ಡಂಬಲ್ಸಲ್ಲಿ ವರ್ಕೌಟು ಅಂದರೆ ಟೈಮ್ ಪಿಕ್ ಮಾಡಬೇಕು. ನಾನು ಟೈಮ್ ಟೇಬಲ್ ಅನ್ನೋದನ್ನು ಕರೆಕ್ಟಾಗಿ ಮಾಡ್ಕೊಬಿಟ್ರೆ ಒಂದು ಸಾಯಂಕಾಲ ಬೆಳಗ್ಗೆ ಒಂದು 10ರಿಂದ 11 ಗಂಟೆ ಅಷ್ಟರೊಳಗಡೆ ವರ್ಕೌಟ್ ಮುಗಿಸ್ಕೊಬಿಟ್ರೆ ಸಾಯಂಕಾಲ ಒಂದು 4ರಿಂದ 5 ಗಂಟೆ ಅಷ್ಟರೊಳಗಡೆ ಡಿನ್ನರ್ಗೆ ಮುಂಚೆ ವರ್ಕೌಟ್ ಮಾಡ್ಕೊಬಿಡ್ಬೇಕು. ಆವಾಗ ಚೆನ್ನಾಗಿ ಮಧ್ಯಾಹ್ನ ಊಟ ಮಾಡಿ ಒಂದು 2 ಅವರ್ ಗ್ಯಾಪ್ ಬಿಟ್ಟು, ಒಂದು 2-2.5 ಅವರ್ ಗ್ಯಾಪ್ ಬಿಟ್ಟು, ಒಂದು 4ರಿಂದ 5 ಒಂದು 15 ನಿಮಿಷ, ಇಲ್ಲ ನೈಟು ಒಂದು 8 ಗಂಟೆ ಒಳಗಡೆ ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಒಂದು 1/4 ಅವರು, ಸಾಯಂಕಾಲ ಒಂದು 1/4 ಅವರ್ ಮಾಡ್ಕೊಳ್ಳೋಣ. ಬೆಳಗ್ಗೆ ಡಂಬಲ್ಸ್ದು, ಸಾಯಂಕಾಲ ಈ ನಾರ್ಮಲ್ ಎಕ್ಸಸೈಸ್ ಫ್ಯಾಟ್ಲೆಸ್ದು, ಲೋಯರ್ ಬೆಳ್ಳಿ ಫ್ಯಾಟ್ದು ಇದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಇನ್ನು ಮಾರ್ನಿಂಗ್ ಡ್ರಿಂಕೆ ಬೆಳಗ್ಗೆ ಎದ್ದಿದ ತಕ್ಷಣ ಆಮ್ಲ ಮತ್ತು ಬೀಟ್ರೂಟ್, ಇವತ್ತು 2 ಥರದ್ದು AB ಜ್ಯೂಸ್ ಅಂದ್ಕೊಳ್ಳಿ. ಕ್ಯಾರೆಟು ಸ್ವಲ್ಪ ಎಲ್ಲ ಬಾಡೋಗ್ಬಿಟ್ಟಿದ್ದು, ತಂದ್ಕೋಬೇಕೆಲ್ಲ ಖಾಲಿ ಆಗಿಬಿಟ್ಟಿದೆ. ನೋಡೋಣ. ನಾನು ಕೂಡ ವರ್ಕೌಟ್ಗೆ ರೆಡಿ ಆಗಿದ್ದೀನಿ ಸ್ನೇಹಿತರೆ. ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾಕೆ ಒಂದು 3/4 kg ಜಾಸ್ತಿ ಆಗೋಯ್ತು ಅಂತಲೇ ನನಗಿನ್ನೂ ಒಂಥರ ಹೆಂಗೆ ಅಂದರೆ ನಿಗೂಢ ರಹಸ್ಯ ಅಂದಂಗೆ ಆಗೋಗಿದೆ. ಆ್ಯಂಡ್ ಇನ್ನೊಂದ್ರ ಬಗ್ಗೆ ಹೇಳಲೇಬೇಕು. ಎಷ್ಟೋ ಜನ ನನಗಿವತ್ತು ಸಮಾಧಾನವಾಗಿ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ ಅಂದರೆ ತುಂಬ 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 ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟೇ ಎಡವಿದ್ರು, ಎಷ್ಟೇ ಬಿದ್ದಿದ್ರು, ಎಷ್ಟು ಸಲ ಇದು ಮಾಡಿದ್ರು ನೀವು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತೀರಾ, ಅಷ್ಟೇ ಒಳ್ಳೆ ಕಮೆಂಟ್ ಆಗ್ತೀರಾ. ಸೊ ನಿಮ್ಮ ಫೀಲಿಂಗ್ಸ್ನೂ ಕೂಡ ಹೇಳ್ಕೊತೀರಾ. ತುಂಬ ತುಂಬ ಖುಷಿ ಆಯಿತು. ನನಗಂತೂ ಮೇಡ್ ಮೈ ಡೇ ಅನ್ನೋ ಥರ ಇತ್ತು. ಅಂತಂದರೆ ತುಂಬ ಖುಷಿಯಾಗೋಯ್ತು. ಫುಲ್ ಡೇ ತುಂಬ ಖುಷಿಯಾಯಿತು. ಇನ್ನು ನೋಡಿ, ಇಲ್ಲಿ ಜಸ್ಟ್ ಒಂದು 12 to 13 ಮಿನಿಟ್ಸು, 15 ಮಿನಿಟ್ಸ್ ಅಂದರೆ 12ರಿಂದ 15 ನಿಮಿಷ ಅಷ್ಟೇ ಡಂಬಲ್ಸ್ ವರ್ಕೌಟ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಸ್ನೇಹಿತರೆ. ಅಂದರೆ ನಮಗೆ ಇವಾಗ ನೋಡಿ ಹತ್ರ ಒಂದು ಅರ್ಧ 3/4 ಅವರ್ ವಾಕ್ ಮಾಡಿದ್ದೀನಿ. ಫಾಸ್ಟಾಗಿ ಮಾಡಿದ್ರೂ ಕೂಡ ಆಗಲ್ಲ, ಬೆವರು ಇಳಿಯಲ್ಲ.
ನಾನು ಸುಮಾರು ಸಲ ನೋಡಿದ್ದೀನಿ. ನೋಡಿ ಈ ಥರ ಮೊಬೈಲಲ್ಲಿ ಹಾಕ್ಕೊಂತೀನಿ, ಟಿ ವಿಗೆ ಹಾಕ್ಕೊಂತೀನಿ ಸ್ನೇಹಿತರೆ, ನೆಟ್ ಕನೆಕ್ಟ್ ಮಾಡಿಬಿಟ್ಟು ಮೊಬೈಲಿಂದ. ಸೊ ನಾರ್ಮಲ್ ಎಕ್ಸಸೈಸ್ ಮಾಡ್ಕೋಬೋದು ಈ ಥರ. ಆಮೇಲೆ ಡಂಬಲ್ ಎಕ್ಸಸೈಸ್ ಮಾಡ್ಕೋಬೋದು. ಇವೆಲ್ಲ ತುಂಬ ಒಳ್ಳೆ ವರ್ಕೌಟ್ಸು. ನಾನು ಈಗ ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಇನ್ನೂ ಹೋಗ್ತಾ ಹೋಗ್ತಾ ಒಂದು 20 ಮಿನಿಟ್ಸಿಗೆ ಮಾಡ್ಕೊತೀನಿ. ಬಟ್ ಸ್ಟಾರ್ಟಿಂಗ್ ನೋಡಿ ಟಮ್ಮಿ ಅನ್ನೋದನ್ನು ಕಮ್ಮಿ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಡೇಸ್ ಅಲ್ವಾ, ಅದಕ್ಕೋಸ್ಕರನೇ ಒಂದು 12 ಮಿನಿಟ್ಸ್, ಅದು ಇರೋದು ಆ್ಯಕ್ಚುಲಿ 12 ಮಿನಿಟ್ಸ್ ಅಷ್ಟೇ. ನಾನು ಇನ್ನೆರಡು ನಿಮಿಷ ನನಗೆ ಗೊತ್ತಿರೋದು ಡಂಬಲಲ್ಲಿ ಏನು ಮಾಡ್ಬೋದು ಅದನ್ನು ಒಂದು 2 ನಿಮಿಷ ಮಾಡ್ಕೊತೀನಿ ಅಷ್ಟೇ ಸ್ನೇಹಿತರೆ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಕರೆಕ್ಟಾಗಿ ಒಂದು 150 ಗ್ರಾಮಷ್ಟು ಸೀಬೆ ಹಣ್ಣು ಅಥವಾ ಚೇಪೆಕಾಯಿ, ಓಕೆನಾ. ಸೊ ಅದು ಒಂದು 300 ಗ್ರಾಮ್ಸ್ ಆಫ್ ಪಪ್ಪಾಯ ತೊಗೊಂಡಿದ್ದೀನಿ ಸ್ನೇಹಿತರೆ. ಮಾರ್ನಿಂಗು ಇದೆ ನನಗೆ ಬ್ರೇಕ್ಫಾಸ್ಟು. ಯಾಕಂತಂದರೆ ಆಲ್ರೆಡಿ ಬೆಟ್ಟದ ನೆಲ್ಲಿಕಾಯಿ ಕುಡ್ದಿದ್ನಲ್ವಾ ಜ್ಯೂಸು, ಅದೊಂದು 100 ಕ್ಯಾಲೋರೀಸ್ ಇರುತ್ತೆ. ಇದೊಂದು ಪಪ್ಪಾಯ ಒಂದು 150ನೇ ಇಟ್ಕೊಳ್ಳೋಣ, 150 ಒಳಗಡೆ. ಇದೊಂದು 150 ಕೂಡ ಇರಲ್ಲ ಸ್ನೇಹಿತರೆ, ಯಾವ್ದು ಹೇಳಿ ಚೇಪೆಕಾಯಿ. ಎಲ್ಲ ಅರೌಂಡ್ ಒಂದು 350, ನನಗೆ ಗೊತ್ತಿರೋ ಪ್ರಕಾರ 350-400 ಕ್ಯಾಲೋರೀಸ್ ಒಳಗಡೆನೆ. 350ನೇ ಅಂದ್ಕೊಳ್ಳಿ ಸ್ನೇಹಿತರೆ, ಅಷ್ಟೊಂದು ಜಾಸ್ತಿ ಕೂಡ ಇರಲ್ಲ. ಒಂದು 350 ಕ್ಯಾಲೋರೀಸ್ ಅಷ್ಟು ಬ್ರೇಕ್ಫಾಸ್ಟ್ ತೊಗೊಂಡೆ. ತುಂಬ ನನಗೆ ಇಷ್ಟು ದಿನ ಎರ್ರಾಬಿರ್ರಿ ತಿಂತಿದ್ದೆ ಸ್ನೇಹಿತರೆ. ನನಗೆ ಭಯ ಇತ್ತು ಎಲ್ಲಿ ಅದು ಇದು ತಿಂದ್ಬಿಡ್ತೀನೋ ಏನೋ ಅಂತ. ಇನ್ನೊಂದು ಏನಾಯಿತು ಅಂತಂದರೆ, ನನಗೆ ಮೈಂಡ್ ಸ್ವಲ್ಪ ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಇತ್ತು. ಹಾಗೆ ಬ್ಲೌಸುಗಳು ಇವತ್ತಿಂದ ಸ್ವಲ್ಪ ನಾನ್ ಸ್ಟಾಪ್ ಆಗಿ ಕಮ್ಮಿ ಅಂದರೂ ಫ್ರೈಡೇ ನೈಟ್ವರೆಗೂ ಸ್ವಲ್ಪ ಬ್ಯುಸಿಯಾಗೇ ಇದೆ. ಸೊ ಹಾಗಾಗಿನೇ ನಾನು ಆದಷ್ಟು ಟ್ರೈ ಮಾಡೋಣ ಅಂತಲೇ ಟ್ರೈ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಎಷ್ಟು ಆಗುತ್ತೋ ಅಷ್ಟು ಸಾಧ್ಯ ಆದಷ್ಟು ನಾನು ಇದು ಮಾಡೋಣ ಅಂತ. ಸೊ ಇಷ್ಟು ಬ್ರೇಕ್ಫಾಸ್ಟ್ ಆದಮೇಲೆ ಇನ್ನು ಮಧ್ಯಾಹ್ನಕ್ಕೆ ಸೂಪರಾಗಿರೋ ಲಂಚ್ ತೊಗೊಂಡೆ. ಸೂಪರಲ್ಲೇ ಸೂಪರು, ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದುಬಿಟ್ಟು ನಾನು ಮಾಮೂಲಿ ಚಪಾತಿ ಅಂತ ಹೇಳಲ್ಲ, ಯಾಕಂತಂದರೆ ಇದು ಪ್ರೋಟೀನ್ ಚಪಾತಿ ಅಂತಲೇ ಹೇಳ್ತೀನಿ. ಸೊ 2 ಚಪಾತಿ ತೊಗೊಂಡೆ. ಅರೌಂಡ್ ನನಗೊಂದು 50 ಗ್ರಾಮ್ಸ್ ಆಫ್ ಪ್ರೋಟೀನ್ ಬಂದುಬಿಟ್ಟಿದೆ ಸ್ನೇಹಿತರೆ. ಬೆಳಗ್ಗೆ ಏನು ಅಷ್ಟೊಂದು ಇರಲಿಲ್ಲ. ಚೇಪೆಕಾಯಲ್ಲಿ ಒಂದು 2-3 ಗ್ರಾಮ್ ಇರ್ಬೋದು. ಕೆಲವೊಂದು ಸಲ ದೊಡ್ಡ ದೊಡ್ಡ ಕಾಯಿ ಅಂದರೆ ಒಂದು 4 ಗ್ರಾಮ್ ಅಂತ ಹೇಳ್ತಾರೆ. ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ಬಟ್ ಚೇಪೆಕಾಯಿ ಇರೋದ್ರಲ್ಲೇ ಫ್ರೂಟಲ್ಲಿ ಬೆಸ್ಟ್ ಪ್ರೋಟೀನ್ ಇರೋವಂಥದ್ದು ಯಾವುದಪ್ಪ ಅಂತ ಅಂದರೆ ಚೇಪೆಕಾಯಿ. ತುಂಬ ಪ್ರೋಟೀನ್ ಇರುತ್ತೆ ಅಂತ ಅಂದರೆ ಒಂದು 2-3 ಗ್ರಾಮ್ 4 ಗ್ರಾಮ್ ಇರುತ್ತೆ ಆ ಥರ. ಸೊ ಇದು ಒಂದು 200 ಗ್ರಾಮ್ಸ್ ಮಶ್ರೂಮ್ ಸ್ನೇಹಿತರೆ. ಎಣ್ಣೆಲಿ ಜಸ್ಟ್ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು, ಉಪ್ಪು, ಆಮೇಲೆ ಇದು ಏನಪ್ಪ ಅದು ಪೆಪ್ಪರು, ಚಿಕನ್ ಮಸಾಲ, ಗರಂ ಮಸಾಲ, ಖಾರದ ಪುಡಿ ಅಷ್ಟೇ. ಇಷ್ಟನ್ನ ಹಾಕಿ ಫ್ರೈ ಮಾಡಿಕೊಂಡೆ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಸೊ ಬೆಂಡೆಕಾಯಿ ಸಾಂಬಾರು, 2 ಚಪಾತಿ, ಮಶ್ರೂಮ್ ಫ್ರೈ ಇಷ್ಟು ತೊಗೊಂಡಿದ್ದೆ ಸ್ನೇಹಿತರೆ. ಇದು ಮಧ್ಯಾಹ್ನ. ಅರೌಂಡ್ ಇದೊಂದು 500 ಕ್ಯಾಲೋರೀಸ್ ಇರುತ್ತಾ, ಒಂದು 500-600 ಇಟ್ಕೊಳ್ಳಿ, ಓಕೆನಾ. ಇದು ತಿಂದಾದಮೇಲೆ ನಾನೇನು ಮಾಡಿದೆ, ಸ್ನ್ಯಾಕ್ ಐಟಮ್ಗೆ ಅಂತಲೇ ಇದು ತೊಗೊಂಡೆ. ಒಂದು 100-150 ಅಷ್ಟು ಮಾವಿನ ಹಣ್ಣು ತೊಗೊಂಡೆ ಸ್ನೇಹಿತರೆ. ತುಂಬ ದಿನ ಆಗಿತ್ತು ತೋತಾಪುರಿ ತಿಂದು. ಇನ್ನೇನು ಸೀಸನ್ ಆಗೋಗುತ್ತಲ್ವ, ಆಮೇಲೆ ನಾವು ಬೇಕು ಅಂದರೂ ಸಿಗಲ್ಲ ಅಂತ ಅಂದ್ಬಿಟ್ಟು ಅದು ತೊಗೊಂಡೆ. ಸೊ ಅದಾದಮೇಲೆ ಅಂಬಲಿ ತೊಗೊಂಡೆ ಸ್ನೇಹಿತರೆ. ಸ್ವಲ್ಪ ಮುದ್ದೆ ಇತ್ತು, ಸೊ ಮುದ್ದೆ ಹಾಕ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು, ಮೊಸರು ಹಾಕ್ಬಿಟ್ಟು, ಉಪ್ಪು ಹಾಕ್ಬಿಟ್ಟು ತೊಗೊಂಡಿದ್ದೆ. ಡಯಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೋಡೋಣ ನಾಳೆ ಏನು ರಿಸಲ್ಟ್ ನೋಡೋದೋ ಏನೋ, ನನಗಂತೂ ಬೇಜಾರಾಗ್ಬಿಟ್ಟಿದೆ. ಬಟ್ ನೀವು ಹೇಳಿದ್ದಂಥ ಮಾತುಗಳಿತ್ತಲ್ವ, ನನ್ನ ಮನಸ್ಸಿಗೆ ತುಂಬ ತುಂಬ ಖುಷಿ ಕೊಡ್ತು. ನಾನು ಡೇ ಫುಲ್ಲು ತುಂಬ ಉತ್ಸಾಹದಿಂದ ಮಾಡಿದೆ. ಕೆಲಸ ಕೂಡ ಸಕ್ಸಸ್ಸಾಗಿ ಚೆನ್ನಾಗಿ ಮಾಡಿದ್ದೀನಿ. ಮಧ್ಯಾಹ್ನದ ಹೊತ್ತು ನಿದ್ದೆ ಮಾಡಿಲ್ಲ. ನೀರು ಕೂಡ ಅರೌಂಡ್ ಒಂದು 2.5 ಲೀಟ್ರ್ ಮೇಲೇ ಕುಡಿದಿದ್ದೀನಿ. 2-2.25 ಅಂದರೆ ಇವತ್ತಿಂದ ಮಾಡ್ತಾ ಇದ್ದೀನಲ್ಲ, ಏಕ್ದಮ್ ನನಗಿಲ್ಲಿ ಫ್ಲಾಕ್ ಸೀಡ್ಸ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ, ತುಂಬ ಒಳ್ಳೆಯದು ಅಂತಂದ್ಬಿಟ್ಟು. ಸೊ ಅದನ್ನು ಕೂಡ ಇದು ಮಾಡ್ಕೊತಾ ಇದ್ದೀನಿ. ಇನ್ನು ನಾಳೆ ಕೂಡ ಇನ್ನು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಟ್ರಾವೆಲಲ್ಲಿ ಇದ್ದಾಗ ನನಗೆ ಅದೇ ಭಯ, ಇಷ್ಟೆಲ್ಲ ಕಷ್ಟಪಡ್ತೀನಿ ಮತ್ತೆ ಇದಾಗುತ್ತೆ ಅಂತ. ಹಂಗಂದ್ಬಿಟ್ಟು ನಾವು ಅದನ್ನೇ ಮಾಡ್ಕೊಳ್ತೀರಾ, ಇನ್ನೂ 1 kg 2 kg ಜಾಸ್ತಿ ಆಗಿಬಿಟ್ರೆ ಅಲ್ವಾ. ಓಕೆ, ಒಂದು ಇದರಲ್ಲಿ ನೋಡ್ಕೊಂಡು ಹೋಗೋಣ ಅನ್ನೋ ಪ್ರಯತ್ನದಲ್ಲೇ ಇದ್ದೀನಿ ಸ್ನೇಹಿತರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತೀನಿ. ನಾನಂತೂ ಪ್ರಯತ್ನನ ನಿಲ್ಲಿಸಲ್ಲ. ನೀವು ಕೂಡ ಹೇಳಿದ್ರಿ ತುಂಬ ಜನ, ನನಗೂ ಇದೇ ಥರ ಆಗ್ತಿದೆ ಅಂತ. ನನಗೆ ಆವಾಗ ಅನ್ನಿಸ್ತು, ಸೊ ನನ್ನ ಥರನೇ ಅವರು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೆ ಅಂತಲ್ಲ. ಎಲ್ರಿಗೂ ನಾನು ಹೇಳೋದು ಸ್ನೇಹಿತರೆ, ನಾನೇ ನೆನ್ನೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದು ಮಾಡಿದ್ದೆ. ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಯಾವತ್ತೂ ಆ ಥರ ಇದು ಮಾಡಿರಲಿಲ್ಲ. ಬಟ್ ಎಲ್ರಿಗೂ ಹೇಳೋದೊಂದೇ, ಮಾಡ್ತಾ ಇರೋಣ. ಒಂದಾಗಿ ಮಾಡಿ ಒಂದಲ್ಲ ಒಂದಿನ ನಮ್ಮ ಒಂದು ಇದನ್ನು
ಬ್ರೇಕ್ ಮಾಡೋಣ, ನಾವು ಕೂಡ ಮಾಡಿ ತೋರಿಸೋಣ ಅಷ್ಟೇ. ನಮ್ಮ ಒಂದು ಗೋಲ್ ಅನ್ನೋದು ರೀಚ್ ಆಗೋವರೆಗೂ ಬಿಡಬಾರ್ದು. ಎಷ್ಟೇ ಅಡೆತಡೆ ಬಂದರೂ ಈ ಥರ ಇನ್ನೂ ಒಂದಷ್ಟು ಬರ್ತವೆ, ಆದರೂ ಬಿಡೋದು ಬೇಡ. ನಾನು ಕೂಡ ಬಿಡಲ್ಲ ಸ್ನೇಹಿತರೆ. ಕಷ್ಟ ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಮಾಡೇ ಮಾಡ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗು. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.